ನೋಡ್ರಿ ಹೊಸ ವರ್ಷಕ್ಕೆ ಈ ಥರ ಜಾಮೂನ್ ಮಾಡ್ಕೊಂಡು ತಿನ್ಬೋದು. ಎಷ್ಟು ಚೆನ್ನಾಗಿ ಆಗ್ತಾವೆ ಅಂತೀರಾ. ಇದಕ್ಕೆ ನಾನು ಯಾವ ಹಿಟ್ಟನ್ನು ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲೇ ಈ ಗುಲಾಬ್ ಜಾಮೂನ್ ಹಿಟ್ಟಿಗೆ ಇನ್ನೊಂದು ಹಿಟ್ಟು ಹಾಕಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿ ಬರ್ತಾವೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ನಾನು MTR ಕಂಪ್ನಿದು ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಇನ್ನೊಂದು ಹಿಟ್ಟನ್ನು ಹಾಕಿಬಿಟ್ಟು ನಾನು ಜಾಮೂನ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಆದರೆ ಫಸ್ಟಿಗೆ ಇಲ್ಲಿ ನಾವು ಹಿಟ್ಟನ್ನು ಕಲಸೋದಕ್ಕಿಂತ ಮುಂಚೆ ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕಿಡೋಣ. ಆಮೇಲೆ ಸಕ್ಕರೆ ಪಾನಕನೂ ಮಾಡ್ಕೋಬೇಕಲ್ವ. ಅದಕ್ಕೆ ಸಕ್ಕರೆ ಪಾನಕ ಆರಿದ ಮೇಲೆ ನಾವು ಜಾಮೂನನ್ನು ಕರೆದು ಹಾಕಿದ್ವಿ ಅಂದರೆ ಅವು ಒಡಿತವು. ಅದಕ್ಕೆ ಹೇಳ್ತಾ ಇದ್ದೀನಿ, ಬಿಸಿ ಇರುವಾಗಲೇ ನಾವು ಹಾಕಬೇಕು. ಇಲ್ಲಿ ನೋಡಿ, ನಾನು ಅರ್ಧ KG ಅಷ್ಟು ಸಕ್ಕರೆ ತೊಗೊಂಡಿದ್ದೆ. ಅರ್ಧ KG ಸಕ್ಕರೆಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸಕ್ಕರೆನ ಕರ್ಗೋಕೆ ಇಟ್ಬಿಡೋಣ. ಪಾನಕ ಟೈಪ್ ಮಾಡ್ಕೊಳ್ಳೋಣ. ನೋಡಿ, ಸಕ್ಕರೆ ಜಾಸ್ತಿ ಇದ್ದರೂ ಪರವಾಗಿಲ್ಲ, ನೀರು ಸ್ವಲ್ಪ ಕಮ್ಮಿನೇ ಹಾಕಿ. ಸಕ್ಕರೆ ಜಾಸ್ತಿ ಇರಲಿ, ಪಾನಕ ನೀರಾದರೆ ಅಷ್ಟೊಂದೇನು ಚೆನ್ನಾಗಿ ಬರೋದಿಲ್ಲ ಜಾಮೂನು. ಇಲ್ಲಿ ನೋಡಿ, ನಾನು ಹಿಟ್ಟನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಯಾವ ಥರ ಕಲಿಸ್ತೀನಿ ಮತ್ತು ಅದಕ್ಕೆ ಏನು ಥರ ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ನಾನು ಪೂರ್ತಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ಗೋಧಿ ಹಿಟ್ಟು, ಮೈದಾ ಹಿಟ್ಟಿನ ಬದಲಿ ನೀವು ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ಬೋದು. ಗೋಧಿ ಹಿಟ್ಟು ನೋಡಿ, ಅರ್ಧ ಬೌಲ್ನಷ್ಟು ಗೋಧಿ ಹಿಟ್ಟು, ಒಂದು ಪ್ಯಾಕೆಟು ನಾನು ಜಾಮೂನ್ ಹಿಟ್ಟನ್ನು ಹಾಕಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಅರ್ಧ ಬೌಲ್ನಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ಮತ್ತು ಒಂದು ಪ್ಯಾಕೆಟ್ ಹಿಟ್ಟನ್ನು ಹಾಕಿದ್ದೀನಿ. ಇದಕ್ಕೆ ಎಣ್ಣೆ ಏನು ಹಾಕಬಾರ್ದು, ಯಾಕೆಂದರೆ ಸ್ಮೂತ್ ಇರುತ್ತೆ ಹಿಟ್ಟಲ್ವ. ಅದಕ್ಕೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಆಮೇಲೆ ಕಲಿಸ್ಕೊಂಡು ಜಾಮೂನ್ ಮಾಡ್ಕೋಬೇಕು. ಯಾಕೆಂದರೆ ಈ ಗೋಧಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತವೆ. ಆಮೇಲೆ ಸ್ವಲ್ಪನೇ ನಿಮ್ಮ ಮನೇಲಿ ಹಿಟ್ಟು ಇತ್ತು ಅಂದರೆ ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಜಾಮೂನನ್ನು ಮಾಡ್ಕೋಬೋದು. ನಾನಾ ಥರ ಜಾಮೂನ್ ಮಾಡ್ಬೋದು. ನಾವು ಬ್ರೆಡ್ ಜಾಮೂನ್ ಮಾಡ್ಬೋದು, ಮತ್ತು ಮೈದಾ ಹಿಟ್ಟು, ಮತ್ತು ಅಂಗನವಾಡಿಯಲ್ಲಿ ಕೊಡ್ತಾರಲ್ವ, ಅದನ್ನು ಹಾಲು ಪೌಡ್ರಿಂದನೂ ನಾವು ಜಾಮೂನನ್ನು ಮಾಡ್ಕೋಬೋದು. ಇವಾಗ ನೋಡಿ, ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನಾವು ಕಲಿಸ್ಕೊಳ್ಳೋಣ. ಇದಕ್ಕೆ ನೀರೇನು ಭಾಳ ಹಿಡಿಯೋದಿಲ್ಲ, ಸ್ವಲ್ಪನೇ ನೀರು ಹಾಕಬೇಕು. ಆಮೇಲೆ ನಾನು ಮತ್ತೆ ಹಾಲನ್ನು ಹಾಕಿ ಸಹಿತ ಹಿಟ್ಟನ್ನು ಕಲಿಸ್ತೀನಿ. ಅದರಲ್ಲಿ ನೀರು ಹಾಕಿ ಕಲಿಸ್ತೀನಿ. ಅದು ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆ, ಹಿಂದಿನ ವಿಡಿಯೋದಲ್ಲಿದೆ ನೋಡಿ. ಇವಾಗ ನೋಡಿ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಹಿಟ್ಟನ್ನು ಕಲಿಸ್ಕೊತಿದ್ದೀನಿ. ಯಾವ ಥರ ಕಲಿಸ್ತೀನಿ ಮತ್ತು ಯಾವ ಹದಕ್ಕೆ ಕಲಿಸ್ತೀನಿ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಸಿಂಪಲ್ ನೋಡಿ. ಇವಾಗ ಜಾಮೂನ್ ಮಾಡೋದಲ್ವ, ಎಷ್ಟು ಸಿಂಪಲ್ ಅಂತೀರ. ಯಾರಾದರೂ ನೆಂಟರು ಬಂದರೆ ಬೇಗ ಆಗಿಬಿಡುತ್ತೆ ಜಾಮೂನ್ ರೆಸಿಪಿ. ಇದಕ್ಕೇನು ಟೈಮ್ ಹಿಡಿಯೋದಿಲ್ಲ. ಅರ್ಧ ಗಂಟೆಯಲ್ಲಿ ನಾವು ಎಷ್ಟು ಬೇಕಷ್ಟು ಜಾಮೂನನ್ನು ಮಾಡ್ಕೋಬೋದು ಮನೆಯಲ್ಲಿ. ಡ್ರೈ ಜಾಮೂನ್ ಆಯಿತು, ಮತ್ತು ಈ ಥರ ಜಾಮೂನನ್ನು ಮಕ್ಕಳಿಗೆ ನಾವು ಮಾಡಿಕೊಟ್ರೆ ಮಕ್ಳಿಗೂ ಖುಷಿ ಆಗುತ್ತೆ. ಹೇಗಿದ್ರು ನಾಳೆ ಹೊಸ ವರ್ಷ ಇದೆ ಅಲ್ವಾ. ಹೊಸ ವರ್ಷಕ್ಕೆ ಈ ಥರ ಮಕ್ಕಳಿಗೆ ಮನೆಯಲ್ಲೇ ಜಾಮೂನ ಮಾಡಿಕೊಡ್ಬೋದು. ಕೇಕ್ ಮಾಡೋರು ಕೇಕ್ ಮಾಡ್ತಾರೆ, ಮತ್ತು ಏನಾದರೂ ಸ್ವೀಟನ್ನು ಮಾಡೋರು ಮಾಡ್ತಾರೆ. ಅದಕ್ಕೆ ಅವ್ರಿಗೂ ಇದು ಈಸಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಹಿಟ್ಟನ್ನು ನಾನು ಕಲಿಸ್ಕೊತಾ ಇದ್ದೀನಿ ನೋಡಿ. ಈ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳಿ ನೋಡಿ. ಈ ಅದಕ್ಕೇ ನೀವು ಈ ಕಡೆ ನಾವು ಗಟ್ಟಿಯಾಗಿ ಕಲಿಸ್ಬಾರ್ದು, ಈ ಕಡೆ ಅಳುಕಾಗಿ ಕಲಿಸ್ಬಾರ್ದು. ಇಲ್ಲಿ ನೋಡಿ, ಪಾನಕನ ರೆಡಿ ಆಗಿತ್ತು. ಅದಕ್ಕೆ ಒಂಚೂರ ನಾನು ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಸ್ವಲ್ಪ ನಾನು ಅದಕ್ಕೆ ಪೀಸ್ತಾ ಐತಲ್ಲ, ಅದನ್ನು ಸ್ವಲ್ಪ ಕಟ್ ಮಾಡಿ ಡೆಕೋರೇಷನ್ಗೆ ಅಂತ ಪೀಸ್ತಾನ ಹಾಕಿದ್ದೀನಿ ಅಷ್ಟೇ. ನಾನು ಇವಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು ಇವಾಗ ಏಲಕ್ಕಿ ಹಾಕಿ ಘಮ ಘಮ ಅಂತಿದೆ ನೋಡಿ. ಪಾನಕ ರೆಡಿ ಆಯಿತು. ಈ ಕಡೆ ಎಣ್ಣೆನೂ ಕಾಯ್ದಿತ್ತಲ್ವ. ಮತ್ತು ಇವಾಗ ನಾನು ಜಾಮೂನ್ ಉಂಡೆನ ಮಾಡಿಕೊಂಡು ಬಿಡ್ತಾಯಿದ್ದೀನಿ ನೋಡಿ. ಈಗ ಹಿಟ್ಟನ್ನು ಸ್ವಲ್ಪ ಕೈಗೆ ನೀವು ಎಣ್ಣೆ ಅಥವಾ ತುಪ್ಪನಾದರೆ ಹಚ್ಕೊಂಡು ಸಣ್ಣ ಉಂಡೆಯಾಗಿ ಮಾಡ್ಕೋಬೇಕು ನೋಡಿ. ನಾವು ಗೋಧಿ ಹಿಟ್ಟನ್ನು ಹಾಕಿರೋದ್ರಿಂದ ಎಷ್ಟು ದೊಡ್ಡದಾಗಿ ಬರುತ್ತೆ ಜಾಮೂನ್ ಅಂತ ನಿಮಗೆ ಆಮೇಲೆ ನಾನು ಪಾನಕದಲ್ಲಿ ಹಾಕಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಮತ್ತು ನಾನು ಇಷ್ಟಿಷ್ಟೇ ಉಂಡೆ ಮಾಡ್ಕೊತಾ ಇದ್ದೀನಿ. ಉಂಡೆಗಳು ಸಣ್ಣದಾಗಿದ್ರೆ ಸಾಕು, ಯಾಕಂದರೆ ದೊಡ್ಡ ಉಂಡೆಗಳಾದರೆ ಅಷ್ಟೊಂದೇನು ಅಲ್ಲಿ ನಮಗೆ ಪಾನಕದಲ್ಲಿ ಹಾಕೋದಕ್ಕೆ ಸರಿ ಆಗೋದಿಲ್ಲ ಅಂತ. ಅದಕ್ಕೆ ಇಷ್ಟಿಷ್ಟೇ ಉಂಡೆಗಳನ್ನು ನಾನು ಮಾಡಿಬಿಟ್ಟು, ಇವಾಗ ನೋಡಿ, ತುಂಬ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದು. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡ್ತೀರಾ, ಲೈಕ್ ಮಾಡಲ್ಲ ಫ್ರೆಂಡ್ಸ್. ನೀವು ಲೈಕ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ ಯಾವ ಥರ ಇತ್ತು ವಿಡಿಯೋ ಅಂತ. ನಮಗೆ ಇನ್ನೂ ಖುಷಿ ಆಗುತ್ತೆ ಅಲ್ವಾ. ನೀವು ನಮಗೆ ಎಷ್ಟು ಪ್ರೋತ್ಸಾಹ ಕೊಡ್ತೀರಲ್ಲ, ನಾವು ಅಷ್ಟು ಚೆನ್ನಾಗಿ ನಿಮಗೆ ಅಡುಗೆ ಮಾಡಿ ತೋರಿಸೋಕ್ಕೆ ನಮಗೂ ಖುಷಿ ಆಗುತ್ತೆ. ಆದರೆ ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ಇನ್ನೂ ಇರಲಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ. ದಯವಿಟ್ಟು ನೋಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ಸ್ರಿ. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ ನೋಡಕತ್ತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿರಿ. ಮತ್ತು ಇಲ್ಲಿ ನೋಡಿರಿ, ರೆಡಿ ಆಯಿತು. ಉಂಡೆಗಳು ಇಷ್ಟಿಷ್ಟೇ ಆದರೆ ಸಾಕು. ಆದರೆ ಇವನು ಮಾತ್ರ ಸ್ಮಾರ್ಟಾಗಿ ಮತ್ತು ಸ್ಮೂತಾಗಿಯೇ ಮಾಡ್ಕೋಬೇಕು. ಯಾಕಂದರೆ ನಾವು
ನಾವು ಬಿರುಕು ಟೈಪ್ ಮಾಡ್ಕೊಂಡ್ರೆ ಅಲ್ಲಿ ಹಾಕಿದ ತಕ್ಷಣವೇ ಉಂಡೆಗಳು ಒಡೆದು ಬಿಡ್ತಾವೆ. ಅದಕ್ಕೆ ಇದನ್ನು ನಾವು ಒಂದು ಹನಿ ನಾವು ಒಡಿಬಾರ್ದು ಉಂಡೆ. ಆ ಥರ ನಾವು ಸ್ವಲ್ಪ ಸಾಫ್ಟಾಗೆ ಮಾಡ್ಕೋಬೇಕು. ನೋಡಿ ಇವಾಗ ಉಂಡೆಗಳು ರೆಡಿ ಆಗ್ತಾಯಿದೆ. ನನಗೆ ಎಷ್ಟು ಬೇಕಷ್ಟು ನೀವು ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು. ನೋಡಿ ಈ ಕಡೆ ಪಾನಕನ ನಾನು ಕೆಳಗಡೆ ಇಟ್ಟುಬಿಡ್ತೀನಿ. ಸುಡೋ ಪಾನಕಕ್ಕೆ ನಾವು ಜಾಮೂನನ್ನು ಹಾಕಬೇಕು. ಹಾಗಿದ್ರೆ ಮಾತ್ರ ಜಾಮೂನುಗಳು ಚೆನ್ನಾಗಿ ಹಿರ್ಕೊತಾವು. ಇಲ್ಲಿ ನೋಡ್ರಿ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೆಲ್ಲ, ಇವಾಗ ಇಷ್ಟೇ ಕಲರ್ ಬರೋವರೆಗೂ ನೀವು ನೋಡಿ ಸ್ವಲ್ಪ ಕೆಂಪಾದರೆ ಸಾಕು. ನೋಡಿ ಇಷ್ಟು ಕೆಂಪುವಾಗೋವರೆಗೂ ನೀವು ಕರ್ಕೊಂಡು ಅದನ್ನು ಅಲ್ಲೇನು ನಾನು ಪಾನಕ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪಾನಕಕ್ಕೆ ಈ ಜಾಮೂನನ್ನು ಹಾಕಿಬಿಡ್ತೀನಿ. ನೋಡಿ ಇಲ್ಲೇನು ಇಟ್ಕೊಂಡಿದ್ನಲ್ಲ ಪೀಸ್ತಾ ಮತ್ತು ಸ್ವಲ್ಪ ಏಲಕ್ಕಿ ಕಾಯಿ ಪುಡಿ ಹಾಕಿದ್ದಲ್ಲ ಅದಕ್ಕೆ ನಾನು ಅದನ್ನ ಹಾಕ್ತಾಯಿದ್ದೆ. ನೋಡಿ ಇವಾಗ ಇವು ಒಂದು ಅರ್ಧ ಗಂಟೆ ಬಿಡಬೇಕು ನೀವು. ಆಮೇಲೆ ಎಷ್ಟು ದೊಡ್ಡದಾಗುತ್ತೆ ಅಂತ ನೀವೇ ನೋಡ್ತೀರಾ. ನೋಡಿ ಮತ್ತೆ ನಾನು ಈ ಕಡೆ ಇನ್ನೊಂದು ಸ್ವಲ್ಪ ಹಿಟ್ಟಿತ್ತಲ್ಲ ಅದನ್ನು ಸಹಿತ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಕರ್ಕೊಂಡು ಅದಕ್ಕೆ ಹಾಕ್ಬಿಡ್ತೀನಿ. ನೋಡಿ ಮಕ್ಕಳು ಬಂದಿದ್ದರು ಫ್ರೆಂಡ್ಸ್, ಹಾಗಾಗಿ ಜಾಮೂನ್ ಮಾಡು ಅಂತ ಹೇಳಿದರು. ಅವ್ರಿಗೋಸ್ಕರ ಮಾಡ್ತಿದ್ದೆ. ಬಟ್ ಇದಕ್ಕೆ ನಾನು ಸ್ವಲ್ಪ ಜಾಮೂನ್ ಜೊತೆಗೆ ಗೋಧಿ ಹಿಟ್ಟನ್ನು ಹಾಕಿ ಮಾಡಿದ್ರೆ ಹೇಗಿರುತ್ತೆ ಅಂತ ಮಾಡಿದೆ, ನಿಮಗೂ ತೋರಿಸ್ತೀನಿ. ನೋಡಿ ಇವಾಗ ಒಂದು ಅರ್ಧ ಗಂಟೆ ಬಿಟ್ಟು ನಾನು ನಿಮಗೆ ಜಾಮೂನನ್ನು ತೋರಿಸ್ತೀನಿ. ನೋಡ್ರಿ ಯಾವ ಥರ ಜಾಮೂನ್ ಬಂದಿದ್ದಾವೆ ಅಂತ. ದಯವಿಟ್ಟು ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ಯಾರೆಲ್ಲ ನೀವು ಈ ಥರ ಮಾಡಿದ್ದೀರ ಅಂತ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಬನ್ನಿ ಮತ್ತೆ ಬಿಸಿ ಬಿಸಿ ಆದಂಥ ಜಾಮೂನು ರೆಡಿ ಆಗೈತಿ. ಬನ್ನಿ ಯಾರೆಲ್ಲ ಬನಶಂಕರಿ ಹಾಲಿನ ನನ್ನ ಮನೆಗೆ ಬಂದಿಲ್ಲ ಒಂದು ಸಲ ಬಂದು ವಿಸಿಟ್ ಕೊಟ್ಟೋಗಿ. ಏನಾದರೂ ವಿಡಿಯೋದಾಗ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ಇದೇ ಥರ ಇರಲಿ, ಎಲ್ಲರಿಗೂ ಸಪೋರ್ಟ್ ಮಾಡಿರಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದಗಳು.